ಈ ವರ್ಷ ಮಳೆಯೇ ಇಲ್ವಾ? ಕರ್ನಾಟಕದ ಈ ಜಿಲ್ಲೆಗಳಲ್ಲಿ ಮಳೆಯೇ ಆಗಲ್ಲ. ಭಾರತಕ್ಕೆ ಕಂಟಕವಾಗ್ಲಿಕ್ಕೆಯೇ ಗಾಡ್ಜಿಲ್ಲ ಎಲ್ ನಿನೋ. ನಮಸ್ಕಾರ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಭಾರತದ ಹವಾಮಾನ ಇತಿಹಾಸದಲ್ಲೇ ಯಾವತ್ತಿನವರೆಗೂ ಯಾರು ಊಹಿಸದಂತಹ ಒಂದು ಮಹಾ ಕಂಟಕ ಎದುರಾಗಿದೆ. ಹೌದು, ಕಳೆದ 11 ವರ್ಷಗಳಲ್ಲೇ ಅತ್ಯಂತ ಭೀಕರವಾದ ಬರಗಾಲಕ್ಕೆ ಭಾರತ ಸಾಕ್ಷಿಯಾಗಲಿದೆ ಅಂತ ಸ್ವತಃ ಹವಾಮಾನ ಇಲಾಖೆಯ ವಿಜ್ಞಾನಿಗಳು ಈಗ ಅಧಿಕೃತವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಕಾರಣ ಸದ್ದಿಲ್ಲದೆ ಸಾಗರದಾಳದಲ್ಲಿ ಸೃಷ್ಟಿಯಾಗಿರುವ ಗಾಡ್ಜಿಲ್ಲಾ ಎಲ್ ನಿನೋ. ವಿಜ್ಞಾನಿ ಲೋಕವನ್ನೇ ನಡಗಿಸಿರುವ ಈ ಗಾಡ್ಜಿಲ್ಲಾ ಕಂಟಕ ಅಂದ್ರೆ ಏನು? ಇದರಿಂದ ಈ ವರ್ಷ ನಮ್ಮ ಕರ್ನಾಟಕದ ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆಯೇ ಬರೋದಿಲ್ಲ? ಕೇಂದ್ರ ಸರ್ಕಾರ ಮಾಡಿರುವ ನಿರ್ಧಾರಗಳೇನು? ರೈತರು ಯಾವ ತಪ್ಪುಗಳನ್ನ ಮಾಡಲೇಬಾರದು? ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿರುವ ಈ ಇನ್ಫಾರ್ಮೇಶನ್ ಅನ್ನ ಪ್ರತಿಯೊಬ್ಬರು ಈಗಲೇ ತಿಳಿದುಕೊಳ್ಬೇಕು. ಮಿಸ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೆ ನೀವು ಕೂಡ ರೈತರಾಗಿದ್ರೆ ಅಥವಾ ರೈತರ ಮಕ್ಕಳಾಗಿದ್ರೆ ತಪ್ಪದೆ ಒಂದು ಲೈಕ್ ಕೊಟ್ಟು ನೀವು ಯಾವ ಭಾಗದ ರೈತರು ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ. ಸಾಮಾನ್ಯವಾಗಿ ನಾವೆಲ್ಲರೂ ಎಲ್ ನಿನೋ ಅನ್ನೋ ಪದವನ್ನ ಕೇಳಿರ್ತೀವಿ. ಪೆಸಿಫಿಕ್ ಸಾಗರದ ಮೇಲ್ಮೈ ಭಾಗದಲ್ಲಿ ತಾಪಮಾನ ಹೆಚ್ಚಾದಾಗ ಜಗತ್ತಿನಾದ್ಯಂತ ವಾತಾವರಣ ತಲೆಕೆಳಕಾಗ್ತದೆ. ಆದರೆ ಈ ಬಾರಿ ವಿಜ್ಞಾನಿಗಳು ಇದನ್ನ ಬರೀ ಎಲ್ ನಿನೋ ಅಂತ ಕರಿತಿಲ್ಲ, ಬದಲಿಗೆ ಅನ್ಅಫಿಷಿಯಲ್ ಆಗಿ ಗಾಡ್ಜಿಲ್ಲಾ ಎಲ್ ನಿನೋ ಅಥವಾ ಸೂಪರ್ ಎಲ್ ನಿನೋ ಅಂತ ಕರೀತಿದ್ದಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಸಮುದ್ರದ ತಾಪಮಾನ 1 ಡಿಗ್ರಿ ಹೆಚ್ಚಾದ್ರೆ ಎಲ್ ನಿನೋ ಪ್ರಭಾವ ಸಾಧಾರಣವಾಗಿರುತ್ತೆ. ಅದೇ 2 ಡಿಗ್ರಿ ಹೆಚ್ಚಾದ್ರೆ ಮೀಡಿಯಂ ಇರುತ್ತೆ. ಅದೇ ಈ ವರ್ಷ ಪೆಸಿಫಿಕ್ ಮಹಾಸಾಗರದ ಉಷ್ಣಾಂಶ ಬರೋಬ್ಬರಿ 2.5 ಡಿಗ್ರಿ ಸೆಂಟಿಗ್ರೇಡ್ಗಿಂತಲೂ ಹೆಚ್ಚಾಗಿದೆ. ಇದು ಎಷ್ಟು ಅಪಾಯಕಾರಿ ಅಂದ್ರೆ ಇಡೀ ಭಾರತದಲ್ಲಿ ತೀವ್ರ ಸ್ವರೂಪದ ಬರಗಾಲ ತರಬಲ್ಲ ತಾಕತ್ತು ಈ ಗಾಡ್ಜಿಲ್ಲಾ ಎಲ್ ನಿನೋಗಿದೆ ಅಂತ ಕರ್ನಾಟಕ ಮತ್ತು ಹೈದರಾಬಾದ್ನ IMD ಹಾಗೂ ಇನ್ಕಾಯ್ಸ್ ಸಂಸ್ಥೆಗಳು ಎಚ್ಚರಿಸಿವೆ. ಹೌದು, ಭಾರತೀಯ ಹವಾಮಾನ ಇಲಾಖೆಯ ಪ್ರಕಾರ ಈ ಬಾರಿ ನೈಋತ್ಯ ಮುಂಗಾರು ಮಳೆ ತೀವ್ರವಾಗಿ ಕುಸಿಯಲಿದೆ. ಜೂನ್ನಿಂದ ಸೆಪ್ಟೆಂಬರ್ ತಿಂಗಳ ಅವಧಿಯಲ್ಲಿ ಕೇವಲ 90% ಮಾತ್ರ ಮಳೆಯಾಗುವ ಸಾಧ್ಯತೆ ಇದೆ. ಹವಾಮಾನ ಇಲಾಖೆಯ ನಿಯಮದ ಪ್ರಕಾರ ಮಳೆ 96ಕ್ಕಿಂತ ಕಡಿಮೆಯಾದರೆ ಅದನ್ನ ಲೋಟುವರ್ ಬೇಸ್ಲೈನ್ ಅಥವಾ ಬರಗಾಲದ ಮುನ್ಸೂಚನೆ ಅಂತ ಕರೆಯಲಾಗುತ್ತೆ. ಒಂದ್ ವೇಳೆ ವಿಜ್ಞಾನಿಗಳ ಅಂದಾಜು ನಿಜವಾದ್ರೆ ಕಳೆದ 11 ವರ್ಷಗಳಲ್ಲೇ ಭಾರತದಲ್ಲಿ ಅತ್ಯಂತ ಕಡಿಮೆ ಮಳೆಯಾದ ವರ್ಷ ಇದಾಗಲಿದೆ. ಇತಿಹಾಸ ಪುಟಗಳನ್ನು ತಿರುವಿ ನೋಡಿದ್ರೆ 1951ರಿಂದ 2022ರವರೆಗೂ ಸುಮಾರು 16 ಬಾರಿ ಎಲ್ ನಿನೋ ಸಂಭವಿಸಿದೆ. ಆದರೆ 7 ಬಾರಿ ಭಾರತ ಭೀಕರ ಬರಗಾಲವನ್ನು ಎದುರಿಸಿದೆ. ಅದರಲ್ಲೂ 2002 ಮತ್ತು 2015ರಲ್ಲಿ ಬಂದ ಎಲ್ ನಿನೋ ಪ್ರಭಾವದಿಂದಾಗಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ರೈತರು ಕಣ್ಣೀರು ಹಾಕುವ ಪರಿಸ್ಥಿತಿ ಬಂದಿತ್ತು. ಈ ಬಾರಿ ಅದಕ್ಕಿಂತಲೂ ಶಕ್ತಿಶಾಲಿಯಾದ ಗಾಡ್ಜಿಲ್ಲಾ ನಮ್ಮ ಮುಂದಿದೆ. ಹಾಗಾದ್ರೆ ಇದರ ನೇರ ಪರಿಣಾಮ ಯಾರ ಮೇಲೆ ಆಗುತ್ತೆ ಅಂದ್ರೆ ಮುಖ್ಯವಾಗಿ ಭಾರತದ ಸುಮಾರು 150ರಿಂದ 200 ಜಿಲ್ಲೆಗಳಲ್ಲಿ ಇದರ ಎಫೆಕ್ಟ್ ಬಿಗಿಯಾಗಿರಲಿದೆ. ನಮ್ಮ ಉತ್ತರ ಕರ್ನಾಟಕದ ಜಿಲ್ಲೆಗಳು ಮತ್ತು ರಾಜಸ್ಥಾನ, ಗುಜರಾತ್, ಆಂಧ್ರ ಪ್ರದೇಶ, ಮಧ್ಯಪ್ರದೇಶ ಮತ್ತು ಬಿಹಾರ ಹಾಗೂ ದೇಶದ ಹಲವಾರು ರಾಜ್ಯಗಳು ಇದರಿಂದ ಅತಿ ಹೆಚ್ಚಾಗಿ ನಲುಗಲಿವೆ. ರೈತರು ಬಿತ್ತಿದ ಬೀಜ ಮೊಳಕೆಯೊಡೆದು ನಿಲ್ಲುವ ಹೊತ್ತಿಗೆ ಮಳೆ ಗ್ಯಾಪ್ ಕೊಡುತ್ತೆ. ಇದರಿಂದ ಬೆಳೆಗಳು ಒಣಗಿ ಹೋಗುತ್ತೆ. ಕೇವಲ ಕೃಷಿ ಅಷ್ಟೇ ಅಲ್ಲ, ಭೂಗರ್ಭದ ಜಲಮಟ್ಟ ಅಂದ್ರೆ ಬೋರ್ವೆಲ್ಗಳಲ್ಲಿ ನೀರು ಸಂಪೂರ್ಣವಾಗಿ ಪಾತಾಳಕ್ಕೆ ಕುಸಿಯುವ ಆತಂಕ ಇದೆ. ಇನ್ನೊಂದು ಶಾಕಿಂಗ್ ವಿಷಯ ಏನಂದ್ರೆ ಇದರ ಪ್ರಭಾವ ಕೇವಲ ಭೂಮಿ ಮೇಲಷ್ಟೇ ಅಲ್ಲ, ಸಮುದ್ರದ ಮೇಲೂ ಆಗ್ತಿದೆ. ಸಮುದ್ರದ ನೀರು ಬಿಸಿಯಾಗೋದ್ರಿಂದ ಮರೈನ್ ಹೀಟ್ ವೇವ್ ಸೃಷ್ಟಿಯಾಗಿ ಮೀನುಗಳು ಸಮುದ್ರದ ತಳಭಾಗಕ್ಕೆ ವಲಸೆ ಹೋಗ್ತಿವೆ. ಇದರಿಂದ ಮೀನುಗಳನ್ನು ನಂಬಿಕೊಂಡಿರುವ ಕೋಟ್ಯಾಂತರ ಮತ್ಸ್ಯ ಕನ್ಯೆಯರು ಮತ್ತು ಮೀನುಗಾರರ ಬದುಕು ಕೂಡ ಸಂಕಷ್ಟಕ್ಕೆ ಸಿಲುಕಲಿದೆ. ಪರಿಸ್ಥಿತಿ ಇಷ್ಟು ಗಂಭೀರವಾಗಿರೋದ್ರಿಂದ ಕೇಂದ್ರ ಸರ್ಕಾರ ಈಗಲೇ ಎಚ್ಚೆತ್ತುಕೊಂಡಿದೆ. ICAR ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಜೊತೆ ಸೇರಿ ಕೃಷಿ ಸಚಿವಾಲಯ ಒಂದು ವಿಶೇಷ ಟಾಸ್ಕ್ ಫೋರ್ಸ್ ರಚಿಸಿದೆ. ರೈತರಿಗೆ ಕಡಿಮೆ ನೀರು ಸಾಲುವ, ಕಮ್ಮಿ ದಿನಗಳಲ್ಲಿ ಕಟಾವಿಗೆ ಬರುವ ಪ್ರತ್ಯಾಮ್ನಾಯ ಅಂದ್ರೆ ಶಾರ್ಟ್ ಡ್ಯೂರೇಷನ್ ಬೆಳೆಗಳನ್ನ ಬೆಳೆಯಲು ಜಾಗೃತಿ ಮೂಡಿಸಿದೆ. ಸ್ನೇಹಿತರೆ, ಪ್ರಕೃತಿಯ ಈ ಬದಲಾವಣೆ ನಮ್ಮ ಕೈಯಲ್ಲಿಲ್ಲ, ಆದರೆ ನೀರನ್ನ ಹಿತವಾಗಿ ಬಳಸೋದು ಮತ್ತು ಮುನ್ನೆಚ್ಚರಿಕೆ ವಹಿಸೋದು ನಮ್ಮ ಕೈಯಲ್ಲಿದೆ. ಈ ವರ್ಷ ಮುಂಗಾರು ಕೈಕೊಟ್ಟಿದೆ. ಬದುಕಲು ನಾವೆಲ್ಲರೂ ಈಗಿನಿಂದಲೇ ಸನ್ನದ್ಧರಾಗಬೇಕಿದೆ. ನಿಮ್ಮ ಭಾಗದಲ್ಲಿ ಈಗ ಮಳೆ ಹೇಗಿದೆ? ಬಿತ್ತನೆ ಕಾರ್ಯ ಶುರುವಾಗಿದೆಯಾ? ಕಮೆಂಟ್ ಮಾಡಿ ತಿಳಿಸಿ. ಈ ಪ್ರಮುಖ ಮಾಹಿತಿಯನ್ನು ಪ್ರತಿಯೊಬ್ಬ ರೈತರಿಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಜಾಗೃತಿ ಮೂಡಿಸಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.